ನಮಸ್ತೆ ಆತ್ಮೀಯರೇ, ಹೇಗಿದ್ದೀರಾ? ಹೊಸ ತಿಂಗಳಿಗೆ ಕಾಲಿಟ್ಟಿದ್ದೇವೆ. ಈ ಹೊಸ ಋತುವಿನ ಶುಭಾಶಯಗಳೊಂದಿಗೆ ನಾನು ಸುಮ. ಉಬುಂಟು ಉಬುಂಟು ಆಫ್ರಿಕಾದ ಒಂದು ಆದಿವಾಸಿ ಮಕ್ಕಳ ಕತೆ. ಉಬುಂಟು ನಾಗರಿಕ ಸಂಸ್ಕೃತಿಗೆ ಪ್ರೇರಣೆಯಾಗುವಂಥದ್ದಾಗಿದೆ. ಸ್ನೇಹಿತರೆ, ಒಬ್ಬ ಮಾನವಶಾಸ್ತ್ರಜ್ಞ ಆಫ್ ಒಬ್ಬ ಮಾನವಶಾಸ್ತ್ರಜ್ಞ ಆಫ್ರಿಕನ್ ಮಕ್ಕಳಿಗಾಗಿ ಒಂದು ಆಟವನ್ನು ಆಡಿಸಲು ಯೋಚಿಸಿ ಆತನು ಒಂದು ಮರದ ಬಳಿ ಸಿಹಿ ತಿಂಡಿಗಳಿಂದ ತುಂಬಿದ ಬುಟ್ಟಿಯನ್ನು ಇಟ್ಟು ಮಕ್ಕಳನ್ನ 100 ಮೀಟರ್ ದೂರದಲ್ಲಿ ನಿಲ್ಲಿಸಿದರು. ನಂತರ ಮಕ್ಕಳಿಗೆ ಹೇಳಿದರು, ಯಾರು ಮೊದಲು ಆ ಸ್ವೀಟ್ ಬುಟ್ಟಿಯ ಬಳಿ ತಲುಪುತ್ತಾರೆ ಅವರಿಗೆ ಬುಟ್ಟಿಯಲ್ಲಿರುವ ಎಲ್ಲ ಸಿಹಿ ತಿಂಡಿಯು ಸಿಗುತ್ತದೆ ಎಂದು ಅನೌನ್ಸ್ ಮಾಡಿ, ಎಲ್ಲ ಮಕ್ಕಳು ರೆಡಿನಾ? ಓಕೆ, 1 2 3 ರೆಡಿ ಸ್ಟೆಡಿ ಗೋ ಎಂಬುದಾಗಿ ಹೇಳಿದರು. ಈ ಮಕ್ಕಳು ಏನು ಮಾಡಿದ್ರು ಗೊತ್ತೇ ಆತ್ಮೀಯರೇ? ಅವರೆಲ್ಲರೂ ಪರಸ್ಪರ ಕೈ ಹಿಡಿದುಕೊಂಡು ಒಟ್ಟಿಗೆ ಮರದ ಕಡೆಗೆ ಓಡಿದರು ಮತ್ತು ಆ ಸಿಹಿ ತಿಂಡಿಯ ಬುಟ್ಟಿಯನ್ನು ಏಕಕಾಲಕ್ಕೆ ಮುಟ್ಟಿ ತಮ್ಮದಾಕಿಸಿಕೊಂಡರು. ಅಷ್ಟಲ್ಲದೆ ಒಬ್ಬರಿಗೊಬ್ಬರು ಸಮನಾಗಿ ಹಂಚಿಕೊಂಡು ತಿಂದು ಆನಂದಿಸಿದರು. ಆಗ ಆ ಮಾನವಶಾಸ್ತ್ರಜ್ಞರು ಮಕ್ಕಳನ್ನ ಕೇಳಿದರು, ಯಾಕೆ ಹೀಗೆ ಮಾಡಿದಿರಿ ಎಂದು. ಆ ಮಕ್ಕಳು ಉತ್ತರಿಸಿದರು, ಉಬಂಟು ಉಬಂಟು ಅಂದರೆ ಏನು ಎಂಬುದಾಗಿ ಕೇಳಿದಾಗ ಆ ಮಕ್ಕಳು ಹೇಳ್ತಾರೆ, ಇತರರು ದುಃಖಿತರಾಗಿರುವಾಗ ಒಬ್ಬರು ಹೇಗೆ ಸಂತೋಷವಾಗಿರಲು ಸಾಧ್ಯ ಎಂಬುದಾಗಿ. ಅವರ ಭಾಷೆಯಲ್ಲಿ ಉಬಂಟು ಎಂದರೆ ಐ ಆಮ್ ಬಿಕಾಸ್ ವಿ ಆರ್, ನಾನು ಅಂದರೆ ನಾವು ಎಂದು. ಎಷ್ಟು ಸುಂದರವಾದ ಮಾತು ಅಲ್ವೇ? ಇದು ಬಹಳ ಬಲವಾದ ಸಂದೇಶವೂ ಹೌದು. ಸ್ನೇಹಿತರೆ, ನಾವೆಲ್ಲರೂ ಯಾವಾಗಲೂ ಈ ಮನೋಭಾವವನ್ನು ಹೊಂದೋಣ ಮತ್ತು ನಾವು ಓದಲ್ಲೆಲ್ಲ ಸಂತೋಷವನ್ನ ಹರಡೋಣ ಅಲ್ವೇ? ಲೆಟ್ ಅಸ್ ಹ್ಯಾವ್ ಎ ಉಬಂಟು ಲೈಫ್. ಉಬಂಟು ಜೀವನ ಶೈಲಿಯನ್ನ ನಾವು ಪ್ರಾರಂಭಿಸುವ. ಐ ಆಮ್ ಬಿಕಾಸ್ ವಿ ಆರ್, ನಾನು ಅಂದರೆ ನಾವು, ಹೌದಲ್ಲವೇ? ಥ್ಯಾಂಕ್ ಯು.